ಈಗ ನಾನು ಅವ್ರ ಸಂಪರ್ಕದಲ್ಲಿದ್ದೇನೆ, ಅವ್ರು ನನ್ನ ಸಂಪರ್ಕದಲ್ಲಿದ್ದಾರೆ, ಅದನ್ನು ನಾನು ಏನು ಹೇಳೋಕ್ಕೆ ಹೋಗಲ್ಲ. ಈಗ ನಿಮ್ಮ ಮುಖಾಂತರ JDS ಶಾಸಕರಿಗೆ ಇಷ್ಟು ಹೇಳ್ತಕ್ಕಂಥದ್ದು, ಮುಂದೆ ನಿಮ್ಮ ಅಸ್ತಿತ್ವ ಉಳಿಬೇಕು ಅನ್ನೋದಾದರೆ ಚನ್ನಪಟ್ಟಣದಲ್ಲಿ 150 ಕೋಟಿ ರೂಪಾಯಿ ಖರ್ಚು ಮಾಡೇ ಸೋತಿರ್ಬೇಕಾರೆ ಮುಂದೆ ನಿಮ್ಮ ಗತಿ ಏನು? ಈಗ ಕುಮಾರಸ್ವಾಮಿ ಏನು ಬಿಜಾಪುರಿಗೆ ಬಂದು ಕ್ಯಾನ್ವಾಸ್ ಮಾಡವ್ರ, ಗುಲ್ಬರ್ಗದಲ್ಲಿ ಮಾಡವ್ರ? ಆಗತ್ತೆ. ಸ್ವಂತ ಶಕ್ತಿ ಮುಸ್ಲಿಂ ಓಟು, ಹೂವಿನ ಇಪ್ಪರಿಗೆ 40,000 ಜನ ಸಾಬ್ರು ಓಟ್ ಕೊಟ್ಟ ಮೇಲೆ ಅವ್ನು JDSನವ್ನು ಬಂದ. ಕೇಳಿ, ಸುರೇಶ್ ಬಾಬು ಚಿಕ್ಕನಾಯಕನಹಳ್ಳಿಯಲ್ಲಿ 25,000 ಸಾಬ್ರು ಓಟ್ ಕೊಟ್ಟ ಮೇಲೆ ಅವ್ನು ಬಂದ. ಇದರ ಮಾಧವಸ್ವಾಮಿ ಜಾಗ ಅದು, ಶಿವಮೊಗ್ಗ ಗ್ರಾಮಾಂತರ. 30,000 ಮುಸ್ಲಿಮ್ಸ್ ಓಟ್ ಕೊಟ್ಟರು, ಎಂ ಬಂದ್ಲು. ಕುಮಾರಸ್ವಾಮಿ ಬಂದಿದ್ದೆ ಸಾಬ್ರು ಓಟಿಂದ, ಈ ಲೆಕ್ಕ ಗೊತ್ತಾಗಿಲ್ವಾ? ಆ ಸಮಾಜ ಕೈ ಹಿಡ್ದಾಗ ನಿಮ್ಮ ಅಪ್ಪ ಗೆದ್ದ, ಸಮಾಜ ಕೈ ಬಿಟ್ಟಾಗ ನಿಮ್ಮ ಅಪ್ಪ ಸೋತ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಬಾಕಿ MLAsಗಳು ಎಡಗಡೆ ಎತ್ತಿ ಹೊಡೆದ್ರೆ ಬಲಗಡೆ ಎತ್ತಿ ಹುಷಾರಾಗತ್ತೆ. ಅವ್ರಿಗೆ ಈಗಲೂ ಹೇಳ್ತೀನಿ ನಾನು, ನಿಮ್ಮ ಭವಿಷ್ಯ ಉಳಿಬೇಕು ಅಂದರೆ ನಮ್ಮ ಜೊತೆಗೆ ಬನ್ನಿ. ನಿಮ್ಮ ಜೊತೆಗೆ ಬನ್ನಿ ಅಂದರೆ ನೀವೀಗ JDSನ ಸಿದ್ಧಾಂತಕ್ಕೆ ಬನ್ನಿ, ಮರಳಿ ಬನ್ನಿ. ಕೋಮಾದಿ ಶಕ್ತಿ ಕೇಶವ ಕೃಪಾ ಅಲ್ಲ, ನಾವು ಬಸವ ಕೃಪಾ. ಇದನ್ನು ಹೇಳಿ ಬನ್ನಿ. JP ಭವನಕ್ಕೆ ಬರ್ಬೇಕಾ ಸರ್? JP ಭವನಕ್ಕೆ ಯಾಕೆ ಬರಬೇಕು? ಅದು ರೇವಣ್ಣನ ಹೆಸರಿಗೆ ಐತದು. ಇವತ್ತು ನೀವು ಮರಳಿ ಕೂಡೋಣ, ಕೂಡಲ ಸಂಗಮದಲ್ಲೇ ಸೇರೋಣ, ಅನುಭವ ಮಂಟಪ ಮಾಡೋಣ. ಆ ಅನುಭವ ಮಂಟಪದಿಂದ ನಿರ್ಣಯ ಮಾಡ್ಕೊಂಡು ಹೋಗೋಣ.